ನಾನು GR ಶಿವಶಂಕರ್. ಇವತ್ತು ಪ್ರಮುಖವಾಗಿ ನಾನು ಹೇಳಲಿಕ್ಕೆ ಹೊರಟಂಥ ವಿಷಯ ಏನು ಅಂತಂದರೆ, ಈಗ ಆಲ್ರೆಡಿ ನಮ್ಮ ರಾಜ್ಯದೊಳಗಡೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 1975ರಲ್ಲಿ ಪ್ರಾರಂಭ ಆಗಿ ಇವತ್ತು ರಾಜ್ಯದ ಎಲ್ಲ ಕಡೆಯೂ ಸಹ ಏನು ಹಳ್ಳಿಗಾಡು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ, ನಗರದ ಕೊಳಗೇರಿಗಳಲ್ಲಿ ಕಳೆದ 1975ರಿಂದ ನಿರಂತರವಾಗಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಅವರ ಮಕ್ಕಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಸಮಗ್ರ ಅಭಿವೃದ್ಧಿ ಬಗೆಗೆ ಇಂದಿರಾ ಗಾಂಧಿಯವರು ಏನು ಅವರ ಕನಸಿತ್ತು, ಆ ಕನಸನ್ನು ನನಸು ಮಾಡೋದರಲ್ಲಿ, ಪರಿಪೂರ್ಣತೆ ಕಾಣೋದರಲ್ಲಿ ಅಂಗನವಾಡಿ ಕೇಂದ್ರಗಳು ಸಮಗ್ರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಇತ್ತೀಚೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರದ ನೀತಿ ಏನು, ಅಂಗನವಾಡಿಗಳಲ್ಲಿ ತಕ್ಕ ಮಕ್ಕಳನ್ನ ಪ್ರೈಮರಿ ಸ್ಕೂಲ್ಗೆ ಅಂದರೆ ಅಲ್ಲಿ LKG UKG ಪ್ರಾರಂಭ ಮಾಡಿ ಅಂಗನವಾಡಿಗಳಲ್ಲಿರ್ತಕ್ಕ ಬಹುತೇಕ ಮಕ್ಕಳು ಇವತ್ತು ಆ ಶಾಲೆಗೆ, ಪ್ರಾಥಮಿಕ ಶಾಲೆಗೆ ಸೇರಿಸ್ಕೊಳ್ಳೋದು ಅವರ ಪ್ರಾರಂಭ ಮಾಡಿರ್ತಕ್ಕ LKG UKGಯಿಂದ ಅಂಗನವಾಡಿಗಳು ಇವತ್ತು ಖಾಲಿಯಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ರಾಜ್ಯದಾದ್ಯಂತ ಇವತ್ತು ಏನು ಸರ್ಕಾರ ಇದನ್ನು ಸಮಗ್ರವಾಗಿ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂತಂದರೆ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ಅದರಲ್ಲೂ ಅಂಗನವಾಡಿಗಳಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಬಗೆಗೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆ ಮಕ್ಕಳ ಮನಸ್ಸಿನ ಪ್ರಗತಿ ಇವತ್ತು ಸಾಧಿಸೋದ್ರಲ್ಲಿ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿದೆ. ಇದಕ್ಕೆ ಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಈಗಾಗಲೇ ರಾಜ್ಯದ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ಈಗ ಏಕಾಏಕಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರು LKG UKG ಪ್ರಾರಂಭ ಮಾಡಿ ಅಂಗನವಾಡಿ ಕೇಂದ್ರಗಳಿದ್ದ 4 ವರ್ಷದ ಮಕ್ಕಳನ್ನ ಅಲ್ಲಿಗೆ ಇವರು ತಗೊಳ್ಳುವಂಥ ಒಂದು ಪ್ರಯತ್ನ ನಡೆದಿರೋದ್ರಿಂದ, ಮತ್ತೆ ಈಗ ಆಲ್ರೆಡಿ ಪ್ರಾರಂಭ ಮಾಡಿರೋದ್ರಿಂದ ಅಂಗನವಾಡಿಗಳಲ್ಲಿ ಬರ್ತಕ್ಕ ಬಹುತೇಕ ಮಕ್ಕಳ ಸ್ಥಿತಿ ಕ್ಷೀಣ ಸ್ಥಿತಿಗಾಗ್ತಾ ಇದೆ, ಹಾಜರಾತಿ ಆಗ್ತದೆ. ಇಲ್ಲಿ ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಇವತ್ತು ಮಕ್ಕಳಿಗೆ ಕೊಡೋದ್ರಲ್ಲಿ ಇವತ್ತು ಮಾಡ್ತಾ ಇದ್ರೂ ಸಹ ಇವತ್ತು ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಆದರೆ ನನಗನ್ಸುತ್ತೆ ಅಂಗನವಾಡಿಗಳ ಭವಿಷ್ಯ ಏನಾಗ್ತದೆ, ರಾಜ್ಯದಲ್ಲಿ ಇರ್ತಕ್ಕ ಇವತ್ತು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತರ, ಸಹಾಯಕಿಯರ ಸ್ಥಿತಿ ಏನಾಗ್ತದೆ, ಇದ್ರ ಬಗ್ಗೆ ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಅದರ ಯೋಚನೆ ಮಾಡದೆ ಹೋದರೆ ಖಂಡಿತವಾಗೂ ಸಹ ಅಂಗನವಾಡಿಗಳನ್ನ ಮುಚ್ಚುವಂಥ ಒಂದು ವಾತಾವರಣ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಆಗಿದೆ. ಇವತ್ತು ಪ್ರೈಮರಿ ಸ್ಕೂಲ್ಗೆ ಕಂಪ್ಲೀಟು ಮಕ್ಕಳನ್ನ ತಗೊಳ್ಬೇಕಾಗಿರ್ತಕ್ಕದ್ದು, ಅದರ ಆ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಕೊಡಬೇಕಾಗಿರ್ತಕ್ಕದ್ದು ಅವ್ರ ಜವಾಬ್ದಾರಿ. ಅಂಗನವಾಡಿನಲ್ಲಿರ್ತಕ್ಕ ಮಕ್ಕಳನ್ನ ನೀವು ತಗೊಂಡು ಅಲ್ಲಿ ನೀವು LKG UKG ಮಾಡ್ತೀವಿ ಅಂತ ಅಂದ್ರೆ ಕಂಪ್ಲೀಟ್ ಅಂಗನವಾಡಿಗಳನ್ನ ಬಂದ್ ಮಾಡಿಸುವಂಥ ಒಂದು ಪ್ರಯತ್ನ ಶಿಕ್ಷಣ ಇಲಾಖೆ ಮಾಡಿದ್ರೆ